ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹಿಂದಿನ ತರಗತಿಯಲ್ಲಿ 2ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಶ್ರೀಮಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯದ ಬೆಳಕಿನಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನಪಟ್ಟಿದ್ವಿ. ಆ ಶ್ಲೋಕದಲ್ಲಿ ಸದ್ವಸ್ತು ಮತ್ತು ಅಸದ್ವಸ್ತು ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿ ಕೃಷ್ಣ ಉಪದೇಶ ಮಾಡಿದ್ದ. ಯಾರು ತತ್ವದರ್ಶಿಗಳು ಅಂತ ಅನ್ನಿಸ್ಕೋತಾರೆ ಅಂದರೆ ಈ ಸದ್ವಸ್ತು ಮತ್ತು ಅಸದ್ವಸ್ತುಗಳ ನಡುವಿನ ವ್ಯತ್ಯಾಸವನ್ನು, ಅವುಗಳ ಲಕ್ಷಣವನ್ನು ತಿಳಿದುಕೊಂಡು ಅವುಗಳನ್ನು ಬೇರ್ಪಡಿಸುವ ಒಂದು ದೃಷ್ಟಿ ಉಳ್ಳವರೇ ನಿಜವಾಗಿಯೂ ಕೂಡ ತತ್ವದರ್ಶಿಗಳು ಅಂತ ಹೇಳಿದ್ದ. ಈಗ ಸದ್ವಸ್ತು ಯಾವುದು ಅನ್ನೋದನ್ನು ಇನ್ನೂ ಕೂಡ ತಾರ್ಕಿಕವಾಗಿ ಬಹಳ ಸ್ಪಷ್ಟವಾಗಿ 17ನೇ ಶ್ಲೋಕದಲ್ಲಿ ಕೃಷ್ಣ ವರ್ಣಿಸ್ತಾನೆ. ಅದನ್ನೇ ಆಚಾರ್ಯರು ಒಂದು ಪರಿಚಯಾತ್ಮಕವಾಗಿ ಒಂದು ವಾಕ್ಯವನ್ನು ಬರೀತಾರೆ. ಕಿಂ ಪುನಃ ತತ್ ಯತ್ ಸದೇವ ಸರ್ವದಾ ಅಸ್ತಿ. ಸತ್ತು ಮತ್ತು ಅಸತ್ತು ಅಂತ ಹೇಳಿದೆಯಲ್ಲಪ್ಪ ಕೃಷ್ಣ, ಯಾವತ್ತೂ ಇರ್ತಕ್ಕಂತಹ ವಸ್ತು ಒಂದಿದೆ ಅಂತ ಹೇಳಿದ್ಯಲ್ಲಪ್ಪ, ಅದು ಯಾವುದಪ್ಪ ಅದು, ಅದರ ಲಕ್ಷಣ ಏನು ಅಂತ ಅರ್ಜುನ ಪ್ರಶ್ನೆ ಮಾಡಿದ ಹಾಗೆ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟ ಹಾಗೆ ಈ ಶ್ಲೋಕ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ತ್ಯ ನ ಕಶ್ಚಿತ್ ಕರ್ತುಮರ್ಹತಿ. ನೇರವಾಗಿ ಭಾಷ್ಯಕ್ಕೆ ಹೋಗೋದಾದರೆ ಅವಿನಾಶಿತು ತತ್ ವಿದ್ಧಿ. ತತ್ ಅಂದರೆ ಇಲ್ಲಿವರೆಗೆ ಹೇಳಿದಂಥದ್ದು. ಯಾವ ಸದ್ವಸ್ತು ಅಂತ ಹೇಳಿದ್ದೇವೆಯೋ ಅದನ್ನು ತತ್ ಅಂತ ಕರೆದಿದ್ದಾರೆ. ಅವಿನಾಶಿ ಅಂದ್ರೇನು? ಆಚಾರ್ಯರು ಹೇಳ್ತಾರೆ, ನ ವಿನಷ್ಟುಂ ಶೀಲಂ ಅಸ್ಯ ಇತಿ. ನಾಶವಾಗ್ತಕ್ಕಂತಹ ಗುಣ ಯಾವುದಕ್ಕೆ ಇಲ್ಲವೋ ಅದು ಅವಿನಾಶಿ ಅಂತ ಅರ್ಥ. ಇಲ್ಲಿ ತೂ ಅನ್ನೋ ಶಬ್ದ ಬಂದಿದೆ. ಎಷ್ಟು ನೋಡಿ ಶಂಕರಾಚಾರ್ಯರು ಒಂದು ನಿಪಾತ ತೂ ಅನ್ನೋದ ಶಬ್ದವನ್ನು ಕೂಡ ಬಿಡೋದಿಲ್ಲ. ಅದಕ್ಕೂ ಕೂಡ ಏನೋ ಒಂದು ತಾತ್ವಿಕವಾಗಿರ್ತಕ್ಕಂತಹ ಅರ್ಥ ಇದೆ ಅಂತ ಹೇಳಿ ಅದನ್ನೂ ವಿವರಿಸುತ್ತಾರೆ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ಅದ್ಭುತವಾದ ತಾತ್ವಿಕವಾದ ವಿಶ್ಲೇಷಣಾತ್ಮಕವಾಗಿರುವಂತಹ ವಿವರಣೆಯನ್ನು ಆಚಾರ್ಯರು ಕೊಡ್ತಾರೆ. ಇಲ್ಲಿ ಅವಿನಾಶಿ ತೂ ಅಂದರೆ ಯಾವುದು? ತೂ ಅಂತಂದರೆ ಅತು ಅಂತಂದರೆ ಅಸತಃ ವಿಶೇಷಣಾರ್ಥಃ, ಅಸದ್ವಸ್ತುವು ಅಲ್ಲ ಇದು. ಅಲ್ಲಿ ಸತ್ ಮತ್ತು ಅಸದ್ವಸ್ತು ಎರಡರ ಬಗ್ಗೆನೂ ಹೇಳಿದ್ರು. ಇದಾದರೋ, ತೂ ಅಂದರೆ ಇದಾದರೋ, ತತ್ತು ಇದಾದರೋ ಅಂತಂದರೆ ಇಲ್ಲಿ ಅಸದ್ವಸ್ತು ಅಲ್ಲದೇ ಇರತಕ್ಕಂತಹ ಸದ್ವಸ್ತು ಅನ್ನೋ ಅರ್ಥ. ತತ್ ವಿದ್ಧಿ ವಿಧಾನೀಹಿ, ಅದನ್ನು ತಿಳಿದುಕೊಳ್ಳೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ನಿನಗೆ. ಅವಿನಾಶಿತು ತತ್ ವಿದ್ಧಿ, ಅಸದ್ವಸ್ತುವಿಗಿಂತ ಭಿನ್ನವಾಗಿರ್ತಕ್ಕಂಥದ್ದಪ್ಪ ಇದು. ಇದಕ್ಕೆ ನಾಶ ಇಲ್ಲ, ಇದರ ಗುಣವೇ ನಾಶವಾಗದೇ ಇರತಕ್ಕಂಥದ್ದು. ಅದನ್ನು ನೀನು ತಿಳಿದುಕೋ ಅಂತ ಅರ್ಥ. ಇನ್ನು ಮುಂದಿನ ಪಾದಕ್ಕೆ ಹೋಗೋದಾದರೆ ಏನ ಸರ್ವಮಿದಂ ತತಂ ಅಂತ ಅರ್ಥ. ಏನ ಅಂತಂದರೆ ಏನು? ಯಾವುದರಿಂದ? ಸರ್ವಮಿದಂ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ ಜಗತ್ತು, ಇಡೀ ಜಗತ್ತನ್ನು ಇಲ್ಲಿ ಹೇಳಿದೆಯಪ್ಪ. ಯಾವುದರಿಂದ ಇಡೀ ಜಗತ್ತು? ಈ ಜಗತ್ತು, ಇದಂ ಜಗತ್ತು, ಇದಂ ಸರ್ವಂ ಜಗತ್ತು, ಏನ ಸರ್ವಮಿದಂ ಜಗತ್ತು, ಈ ಜಗತ್ತೆಲ್ಲವೂ ಕೂಡ. ಸರ್ವ ಅಂದರೆ ಈ ಜಗತ್ತಿನಲ್ಲಿ ಯಾವುದನ್ನೂ ಬಿಟ್ಟಿಲ್ಲ, ಎಲ್ಲವನ್ನೂ ಸೇರಿಸಿಕೊಂಡು ಹೇಳಿದೆ.
ಸರ್ವಮಿದಂ ಜಗತ್. ಇಲ್ಲಿ ತತಂ ಅಂತಂದರೆ ವ್ಯಾಪ್ತಂ, ವ್ಯಾಪಿಸಲ್ಪಟ್ಟಿದೆಯೋ ಅಂತ ಅರ್ಥ. ಯಾವುದರಿಂದ ಇಡೀ ಜಗತ್ತು ವ್ಯಾಪಿಸಲ್ಪಟ್ಟಿದೆಯೋ ಅದು ಅಂತ ಅರ್ಥ. ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ, ಸದಾಖ್ಯೇನ ಬ್ರಹ್ಮಣ ಸಾಕಾಶಂ, ಆಕಾಶವನ್ನು ಒಳಗೊಂಡಿರ್ತಕ್ಕಂತಹ ಜಗತ್ತು ಇದು. ಬ್ರಹ್ಮನಿಂದ, ಸದ್ ಎಂಬ ಹೆಸರಿನ ಬ್ರಹ್ಮನಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ ಅಂತ ಅರ್ಥ. ಬ್ರಹ್ಮನಿಂದ ವ್ಯಾಪ್ತವಾಗಿದೆ ಅಂತ ಅರ್ಥ. ಇಲ್ಲಿ ಬ್ರಹ್ಮನಿಂದ ವ್ಯಾಪ್ತವಾಗಿದೆ ಅಂತ ಹೇಳಿದರೆ ನಾವು ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರವನ್ನು, ಮೊದಲನೇ ಮಂತ್ರವನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಈಶಾವಾಸ್ಯಂ ಇದಂ ಸರ್ವಂ, ಅಲ್ಲಿ ಅದು ಒಂದು ವಿದ್ಯೆ, ಉಪಾಸನಾ ವಿಧಿ. ಎಲ್ಲವನ್ನೂ ಪರಮಾತ್ಮನಿಂದ ಮುಚ್ಚಬೇಕು. ಇದು ನಾವು ಮಾನಸಿಕವಾಗಿ ಉಪಾಸನೆ ಮಾಡಬೇಕಾದಂತಹ ವಿಧಿ ಅದು. ಆದರೆ ಇಲ್ಲಿ ಎಲ್ಲವೂ ಮುಚ್ಚಲ್ಪಟ್ಟಿದೆ, ಇದು ಒಂದು ರೀತಿಯ ಉಪದೇಶ. ಸೊ ಇದೆರಡೂ ವಾಕ್ಯಗಳಿಗಿರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕಾಗುತ್ತಂತೆ. ಈ ಆಕಾಶದಿಂದ ಒಡಗೂಡಿದಂತಹ ಜಗತ್ತು ಅಂತ ಹೇಳಿ ಆ ಜಗತ್ತಿಗೆ ಒಂದು ವಿಶೇಷಣವನ್ನು ಆಚಾರ್ಯರು ಕೊಟ್ಬಿಟ್ಟಿದ್ದಾರೆ. ಬ್ರಹ್ಮಣ ಸಾಕಾಶಂ ಜಗತ್ ವ್ಯಾಪ್ತಂ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಆಕಾಶದಿಂದ ಒಡಗೂಡಿರುವಂತಹ ಜಗತ್ತು ಅಂತ ಯಾಕೆ ಹೇಳಿದರು ಅನ್ನೋದು ಸ್ವಾರಸ್ಯಕರವಾಗಿರ್ತಕ್ಕಂತಹ ವಿಷಯ. ಯಾಕಂತಂದರೆ ಎಲ್ಲ ಕಡೆ ಇರ್ತಕ್ಕಂಥದ್ದು ಯಾವುದಪ್ಪ ಈ ಜಗತ್ತಿನಲ್ಲಂದರೆ ಆಕಾಶ. ಆಕಾಶದಿಂದ ತಂತೆಯೇ ಪರಮಾತ್ಮ ಸರ್ವಗತನಾಗಿರ್ತಾನೆ ಅನ್ನೋದನ್ನು ನಾವು ಉಪನಿಷತ್ತುಗಳಲ್ಲಿ ಓದ್ತೇವೆ. ವ್ಯವಹಾರದಲ್ಲಿ ನಾವು ಎಲ್ಲ ಕಡೆ ಇರ್ತಕ್ಕಂಥದ್ದು ಯಾವುದು ಅಂದರೆ ಆಕಾಶ ಅಂತ ಹೇಳ್ತೀವಿ. ಆ ಆಕಾಶ ಎಲ್ಲ ಕಡೆ ಇರ್ತಕ್ಕಂಥ ಸರ್ವಗತವಾಗಿರುವಂತಹ ಆಕಾಶವು ಕೂಡ ಯಾವುದರಿಂದ ಬಂದಿದೆ ಅಂದರೆ ಈ ಆತ್ಮನಿಂದಲೇ ಬಂದಿದೆ. ತೈತ್ತೆರೀಯ ಉಪನಿಷತ್ತು ಹೇಳುತ್ತೆ, ಆತ್ಮನಃ ಆಕಾಶ ಸಂಭೂತಃ ಅಂತ ಹೇಳಿ. ಎಲ್ಲ ಕಡೆ ಇರ್ತಕ್ಕಂತಹ ಸರ್ವಗತವಾಗಿರ್ತಕ್ಕಂತಹ ಒಂದು ಆಕಾಶವೂ ಕೂಡ ಪರಮಾತ್ಮನಿಂದಲೇ ಬಂದಿದೆ. ಆದ್ದರಿಂದ ಪರಮಾತ್ಮನೇ ಎಲ್ಲ ಕಡೆ ಇರ್ತಾನೆ ಅಂತ ಹೇಳೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ಇಲ್ಲಿ ತಾತ್ಪರ್ಯ, ಅಭಿಪ್ರಾಯ. ಆಮೇಲೆ ಹೇಗೆ ಪರಮಾತ್ಮ ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅಂತ ಹೇಳೋದಕ್ಕೆ ಒಂದು ಸೊಗಸಾದ ಉದಾಹರಣೆಯನ್ನು ಶಂಕರಾಚಾರ್ಯರು ಕೊಡ್ತಾರೆ. ಆಕಾಶೇನ ಇವ ಘಟಾದಯಃ, ಗಡಿಗೆ ಮುಂತಾದಂತಹ ಎಲ್ಲ ಪದಾರ್ಥಗಳು ಕೂಡ ಆಕಾಶದಿಂದ ವ್ಯಾಪಿಸಲ್ಪಟ್ಟಿವೆ. ಒಂದು ಮಡಿಕೆಯನ್ನು ಇಟ್ಟರೆ ಆ ಮಡಿಕೆಯ ಮೇಲೆ, ಮಡಿಕೆಯ ಕೆಳಗಡೆ, ಮಡಿಕೆಯ ಅಕ್ಕಪಕ್ಕ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಆಕಾಶವೇ ಆಗಿರುತ್ತೆ. ಆಕಾಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ಮಡಿಕೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಬೇರೆ ಯಾವುದಾದ್ರೂ ಉದಾಹರಣೆ ಕೊಡಿ ಅಂದರೆ ಯಾವ ಉದಾಹರಣೆ ಕೊಟ್ಟರು ಅಷ್ಟೇ. ಒಂದು ಪುಸ್ತಕ ಅಂದರೆ ಆ ಪುಸ್ತಕವನ್ನು ವ್ಯಾಪಿಸಿರುವಂಥದ್ದು ಆಕಾಶ. ಆಕಾಶವೇ ಎಲ್ಲವನ್ನೂ ವ್ಯಾಪಿಸಿರುತ್ತೆ. ಈ ಇಡೀ ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥದ್ದು ಆಕಾಶ. ಘಟವಾಗಲಿ ಪಟವಾಗಲಿ ಎಲ್ಲ ವಸ್ತುಗಳನ್ನು ವ್ಯಾಪಿಸಿರುವಂಥದ್ದು ಆಕಾಶ. ಆ ಇಡೀ ಜಗತ್ತನ್ನು ವ್ಯಾಪಿಸಿರುವಂಥದ್ದು ಪರಮಾತ್ಮ ಎನ್ನುವ ತತ್ವ. ಈ ಅಭಿಪ್ರಾಯವನ್ನು ಆಚಾರ್ಯರು ಹೇಳ್ತಾರೆ. ಹೀಗೆ ಮೊದಲನೇ ಸಾಲು ಇಲ್ಲಿಗೆ ಮುಗಿಯುತ್ತೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಅಂತ ಅರ್ಥ. ತತಂ ಅಂದರೆ ವ್ಯಾಪಿಸಿರುವಂಥದ್ದು ಅಂತ ಅರ್ಥ. ಈಗ ಮೂರನೇ ಪಾದವನ್ನು ನೋಡೋದಾದರೆ, ವಿನಾಶಂ ಅವ್ಯಯಸ್ಯ ಅಸ್ಯ. ನಾಲ್ಕನೇ ಪಾದ, ನ ಕಶ್ಚಿತ್ ಕರ್ತುಮರ್ಹತಿ. ವಿನಾಶಂ ಅನ್ನೋದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ವಿನಾಶನಂ ಅಂದರೆ ಅದರ್ಶನಂ, ಅಭಾವಂ, ಇಲ್ಲದೇ ಇರತಕ್ಕಂಥದ್ದು. ಈ ಅವ್ಯಯವಾಗಿರುವಂತಹ ಆತ್ಮತತ್ವಕ್ಕೆ
ವಿನಾಶ ಇಲ್ಲದೇ ಇರತಕ್ಕಂಥದ್ದು ಅನ್ನುವಂಥದ್ದು ಇಲ್ಲ. ಅವ್ಯಯಸ್ಯ, ಇದು ಅವ್ಯಯವಾಗಿರ್ತಕ್ಕಂತಹ ಪದಾರ್ಥ, ಅವ್ಯಯವಾಗಿರುವಂತಹ ವಸ್ತು ಇದು. ಅವ್ಯಯ ಅಂದರೆ ಏನು? ನಾವ್ಯೇತಿ, ಅದು ಕಡಿಮೆ ಆಗೋದಿಲ್ಲ ಅಥವಾ ಹೆಚ್ಚಾಗೋದೂ ಇಲ್ಲ. ಉಪಚಯ ಅಪಚಯವು ನ ಯಾತಿ. ಉಪಚಯ ಅಂದರೆ ಹೆಚ್ಚಾಗ್ತಕ್ಕಂಥದ್ದು, ಅಪಚಯ ಅಂದರೆ ಕಡಿಮೆಯಾಗಿರ್ತಕ್ಕಂಥದ್ದು. ಯಾವುದೇ ಮಾರ್ಪಾಡು ಕೂಡ ಇಲ್ಲ ಅಂತ ಹೇಳೋದಕ್ಕೆ ಅವ್ಯಯಂ ಅಂತ ಹೇಳ್ತಾ ಇದ್ದಾರೆ. ಅವ್ಯಯ ಅಂದರೆ ಯಾವ ಬ್ರಹ್ಮವಸ್ತು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ, ಆ ಬ್ರಹ್ಮವಸ್ತು ಅವ್ಯಯವಾಗಿರ್ತಕ್ಕಂತಹ ವಸ್ತು. ಅದಕ್ಕೆ ವಿನಾಶ ಅಂದರೆ ಅದು ಇಲ್ಲದೇ ಹೋಗುವಂಥದ್ದು, ಅಭಾವ, ಅದು ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ. ನ ಏತತ್ ಸ್ವದಾಕ್ಯಂ ಬ್ರಹ್ಮ, ಈ ಬ್ರಹ್ಮವಸ್ತು ತನ್ನ ಸ್ವರೂಪದಿಂದ ಅದು ನ ವ್ಯಭಿಚರತಿ, ಸ್ವೇನ ಸ್ವರೂಪೇಣ ನ ವ್ಯೇತಿ ವ್ಯಭಿಚರತಿ. ಇಲ್ಲಿ ವ್ಯಭಿಚಾರ ಅನ್ನುವಂಥ ಪದ ವಿಶೇಷವಾದದ್ದು. ಇದು ಕನ್ನಡದ ವ್ಯಭಿಚಾರ ಅಲ್ಲ. ಇದು ವ್ಯಭಿಚರತಿ ಅಂದರೆ ತನ್ನ ಸ್ವರೂಪದಿಂದ ಬೇರೆಯಾಗುವಂಥದ್ದು. ಇವತ್ತೊಂದು ರೂಪ, ನಾಳೆ ಒಂದು ರೂಪ ಪಡ್ಕೊಂಡ್ರೆ ಅದು ಸ್ವರೂಪದಿಂದ ವ್ಯಭಿಚರತಿ, ವ್ಯಭಿಚಾರವಾಗುವಂಥದ್ದು ಅಂತ ಹೇಳ್ತೇವೆ. ಇವತ್ತು ತೆಳ್ಳಗಿದ್ದವನು ಇನ್ನೊಂದು ವರ್ಷ ಆದಮೇಲೆ ದಪ್ಪ ಆಗ್ತಾನೆ, ಇದು ವ್ಯಭಿಚರತಿ, ಸ್ವರೂಪದಿಂದ ವ್ಯಭಿಚಾರವಾಗುವಂಥದ್ದು, ಬೇರೆಯಾಗ್ತಕ್ಕಂಥದ್ದು. ಆದರೆ ಸತ್ ಎಂಬ ಹೆಸರಿನ ಬ್ರಹ್ಮ ತನ್ನ ಸ್ವರೂಪದಿಂದ ಯಾವತ್ತೂ ಕೂಡ ಈ ರೀತಿ ಮಾರ್ಪಾಡನ್ನು, ಬೇರೆಯಾಗುವುದನ್ನು ಅದು ಪಡ್ಕೊಳ್ಳೋದಿಲ್ಲ ಅಂತ ಅರ್ಥ. ಅದು ಯಾಕೆ ನಾವು ಈ ರೀತಿ ರೂಪಗಳು ಪರಿವರ್ತನೆ ಆಗತ್ತೆ ಅಂತ ಹೇಳಿದ್ರೆ, ಅವಯವಗಳಿರೋದ್ರಿಂದ. ಅವಯವಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಆವಾಗ ನಮ್ಮ ರೂಪದಲ್ಲೂ ಕೂಡ ಹೆಚ್ಚು ಕಡಿಮೆ ಆಗತ್ತೆ. ನಿರವಯವತ್ವಾತ್ ದೇಹಾದಿವತ್. ಆದರೆ ಬ್ರಹ್ಮವಸ್ತು ಅವಯವವೇ ಇಲ್ಲದಂತಹ ವಸ್ತು. ಆದ್ದರಿಂದ ಆ ಬ್ರಹ್ಮನಲ್ಲಿ ಯಾವ ರೂಪದಲ್ಲಿ ಪರಿವರ್ತನೆಯೂ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇಹ ಮುಂತಾದವುಗಳು ಅವಯವಗಳನ್ನು ಹೊಂದಿರುವಂಥದ್ದು. ಆದ್ದರಿಂದ ಹೆಚ್ಚು ಕಡಿಮೆ, ದಪ್ಪ ಆಗ್ತಕ್ಕಂಥದ್ದು, ತೆಳ್ಳಗಾಗ್ತಕ್ಕಂಥದ್ದು, ಕಣ್ಣು ಹೋಗ್ತಕ್ಕಂಥದ್ದು, ಕಿವಿ ಕೇಳಿಸದೇ ಇರತಕ್ಕಂಥದ್ದು, ಕಾಲು ಮುರಿದು ಹೋಗುವಂಥದ್ದು, ಇವೆಲ್ಲ ಆಗ್ಬೋದು. ಅಂದರೆ ರೂಪದಲ್ಲಿ ಪರಿವರ್ತನೆ ಉಂಟಾಗ್ಬೋದು. ಆದರೆ ಬ್ರಹ್ಮವಸ್ತುವಿನಲ್ಲಿ ಅದು ಅವ್ಯಯ ವಸ್ತುವಾಗಿರೋದ್ರಿಂದ, ಅದಕ್ಕೆ ಯಾವ ಅವಯವವೂ ಇಲ್ಲದೇ ಇರೋದ್ರಿಂದ ಅದು ಹೇಗಿದೆಯೋ ಹಾಗೆಯೇ ಇರುತ್ತೆ. ಅದಕ್ಕೂ ಕೂಡ ಉದಾಹರಣೆ ಏನಪ್ಪ ಅಂದರೆ ಆಕಾಶ. ಆಕಾಶದಲ್ಲಿ ಯಾವ ಅವಯವಗಳು ಇಲ್ಲದಿರೋದ್ರಿಂದ ಆಕಾಶ ಕಳೆಗುಂದುವಂಥದ್ದು, ಕಡಿಮೆಯಾಗುವಂಥದ್ದು, ಹೆಚ್ಚಾಗುವಂಥದ್ದು ಇಲ್ಲವೇ ಇಲ್ಲ. ಅದೇ ರೀತಿ ತನ್ನದು ಅನ್ನುವಂಥದ್ದೇನಾದರೂ ಇದ್ದರೆ, ಅದು ಹೆಚ್ಚು ಕಡಿಮೆ ಆದರೆ ಅದನ್ನು ವ್ಯಯ ಅಂತ ಕರೀತೇವೆ. ಆ ರೀತಿ ತನ್ನದು ಅನ್ನುವಂಥದ್ದು ಕೂಡ ಬ್ರಹ್ಮನಿಗಿಲ್ಲ. ನಾಪಿ ಆತ್ಮೀಯೇನ, ತನ್ನದು ಇಲ್ಲಿ ತಾನು ಅನ್ನುವಂಥದ್ದು. ತಾನು ಅನ್ನುವಂಥದ್ದು ಅಂದರೆ ಸ್ವೇನ ರೂಪೇಣ, ತನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆ ಇಲ್ಲ. ಈಗ ತನ್ನದು ನನಗೆ ಸೇರಿರುವಂಥದ್ದು ಅದರಲ್ಲಿ ವ್ಯಯವಾದರೆ ನಾನು ಕೊಳೆಗೊಂದುತ್ತೇನೆ, ನಮ್ಮ ಮನಸ್ಸಿಗೆ ಬೇಜಾರಾಗತ್ತೆ, ಈ ರೀತಿ ಎಲ್ಲ ಮಾರ್ಪಾಡುಗಳಾಗತ್ತೆ. ನಾನೇನಾದರೂ ಒಂದು ಧನವನ್ನು ಸಂಪಾದಿಸಿದ್ರೆ ಹರ್ಷ ಉಂಟಾಗುತ್ತೆ, ಧನವನ್ನು ಕಳ್ಕೊಂಡ್ರೆ ನನಗೆ ಬೇಜಾರಾಗತ್ತೆ. ಇದು ರೀತಿಯ ಮಾರ್ಪಾಡುಗಳು. ಅಂತಹ ಮಾರ್ಪಾಡುಗಳು ಕೂಡ ಬ್ರಹ್ಮನಿಗಿಲ್ಲ ಅಂತೆ. ಯಾಕಂದರೆ ಬ್ರಹ್ಮನಿಗೆ ತನ್ನದು ಅನ್ನುವಂಥದ್ದೇ ಇಲ್ಲ. ಬ್ರಹ್ಮವೇ ಎಲ್ಲವೂ ಆಗಿರೋದ್ರಿಂದ ಅದಕ್ಕೆ ಸೇರಿದ್ದು ಅನ್ನುವಂಥದ್ದು ಯಾವುದೂ ಇಲ್ಲ ಅಂತ ಅರ್ಥ. ಆತ್ಮೀಯ ಅಭಾವ ಅನ್ನುವಂತಹ ಪದದಿಂದ ಆಚಾರ್ಯರು ಇದನ್ನು ಸೂಚಿಸ್ತಾರೆ. ಆಮೇಲೆ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಯಥಾ ದೇವ ದತ್ತಃ ಧನಹಾನ್ಯ ವ್ಯೇತಿ ನತು ಏವಂ ಬ್ರಹ್ಮ ವ್ಯೇತಿ ಇತಿ. ದೇವದತ್ತ ತುಂಬ ಶ್ರೀಮಂತನಾಗಿದ್ದಂತೆ, ಅವನಿಗೇನಾಯಿತು, ಕಳ್ಳರು ಬಂದು
ಮನೆಯಲ್ಲಿದ್ದಂತಹ ಒಡವೆ ವಸ್ತು ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೊಟ್ಟೋದ್ರು. ಈಗೇನಾಯಿತು, ಅವನು ತನ್ನ ಧನಹಾನಿಯಿಂದ ಅವನಿಗೆ ಏನಾಯಿತು, ಕಡಿಮೆಯಾಯಿತು. ಅವನ ಪರಿಸ್ಥಿತಿ, ಅವನ ಸ್ಟೇಟಸ್ಸು ಅಥವಾ ಅವನ ಅಂತಸ್ತು ಕಡಿಮೆಯಾಗಿ ಹೋಯಿತು. ಆ ರೀತಿ ಬ್ರಹ್ಮ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಕಳೆಗುಂದುವಂಥದ್ದು, ಕಡಿಮೆಯಾಗುವಂಥದ್ದು ಆಗೋದಿಲ್ಲ. ಯಾಕಂದರೆ ಬ್ರಹ್ಮವೇ ಆಗಿರೋದ್ರಿಂದ ಎಲ್ಲವೂ ಆಕಾಶದಂತೆ, ಆಕಾಶ ಕಳೆಗುಂಡುವಂಥದ್ದು, ಕಡಿಮೆಯಾಗುವಂಥದ್ದು ಅಂತ ಸಾಧ್ಯವೇ ಇಲ್ಲ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಆದ್ದರಿಂದ ಅವ್ಯಯಸ್ಯ ಅಸ್ಯ ಬ್ರಹ್ಮಣಃ, ಅವ್ಯಯ ಸ್ವರೂಪವಾಗಿರ್ತಕ್ಕಂತಹ ಈ ಬ್ರಹ್ಮನ ವಿನಾಶವನ್ನು ನ ಕಶ್ಚಿತ್, ಯಾರೂ ಕೂಡ ಕರ್ತುಂ ಅರ್ಹತಿ, ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬ್ರಹ್ಮ ಅನ್ನೋ ಪದವನ್ನು ಆಚಾರ್ಯರು ಉಪಯೋಗಿಸಿದ್ರು ಕೂಡ ಇದು ಆತ್ಮನ ಬಗ್ಗೆನೇ ಹೇಳಿರುವಂಥದ್ದು. ಏಕೆಂದರೆ ಅರ್ಜುನ ನನ್ನ ದಯಾದಿಗಳು, ನನ್ನ ಗುರುಗಳು ಇವರೆಲ್ಲರೂ ನನ್ನಿಂದ ಸಾಯಲ್ಪಡ್ತಾರೆ ಅಂತ ದುಃಖಿಸ್ತಾ ಇದ್ನಲ್ಲ, ಅಂತಹ ಆತ್ಮತತ್ವಕ್ಕೆ ಯಾವ ಕಡಿಮೆ ಆಗ್ತಕ್ಕಂಥದ್ದು, ಹೆಚ್ಚಾಗ್ತಕ್ಕಂಥದ್ದು, ನಾಶವಾಗುವಂಥದ್ದು ಯಾವುದೂ ಇಲ್ಲ ಅಂತ ಕೃಷ್ಣ ಹೇಳಿ ಅವನಲ್ಲಿ ಆತ್ಮಜ್ಞಾನವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನ ಕಶ್ಚಿತ್ ಆತ್ಮಾನಂ ವಿನಾಶಯಿತು ಶಕ್ನೋತಿ. ಯಾರೂ ಕೂಡ ಆತ್ಮವನ್ನು ಈ ರೀತಿ ಅವ್ಯಯವಾಗಿರುವಂತಹ, ಅವಿನಾಶಿಯಾಗಿರುವಂತಹ, ಯಾವುದರಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆಯೋ, ಯಾವುದು ಈ ಇಡೀ ಜಗತ್ತನ್ನು ವ್ಯಾಪಿಸಿದೆಯೋ ಅಂತಹ ಆತ್ಮತತ್ವವನ್ನು ಯಾರೂ ಕೂಡ ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಈಶ್ವರೋಪಿ ಅಂತ ಹೇಳಿಬಿಟ್ರು. ಅದು ಪರಮಾತ್ಮನಿಂದಲೂ ಸಾಧ್ಯವಿಲ್ಲಂತೆ. ಆತ್ಮ ನಿತ್ಯವಾದದ್ದು, ಈಶ್ವರನೂ ನಿತ್ಯವಾಗಿರ್ತಕ್ಕಂಥವನು. ಈಶ್ವರ ನಿಜವಾಗಲೂ ಯಾರು? ಅದ್ವೈತ ತತ್ವದ ಪ್ರಕಾರ ಈಶ್ವರನ ಸ್ವರೂಪವೂ ಬ್ರಹ್ಮ, ಆತ್ಮದ ನಿಜವಾದ ಸ್ವರೂಪವು, ಜೀವಾತ್ಮ ಅಥವಾ ಜೀವಿಗಳ ನಿಜವಾದ ಸ್ವರೂಪವೂ ಕೂಡ ಬ್ರಹ್ಮ. ಅದನ್ನೇ ಆಚಾರ್ಯರು ಹೇಳ್ತಾರೆ, ಆತ್ಮ ಹಿ ಬ್ರಹ್ಮ. ಯಾವುದನ್ನು ಆತ್ಮ ಆತ್ಮ ಅಂತ ಕರೀತೇವೆ ಅದು ನಿಜವಾಗಲೂ ಬ್ರಹ್ಮ ಸ್ವರೂಪವೇ ಆಗಿದೆಯಲ್ಲಪ್ಪ. ಈಶ್ವರನು ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ತನ್ನ ಸ್ವರೂಪವನ್ನೇ ತಾನು ಅವನು ಹೇಗೆ ತಾನೇ ನಾಶಪಡಿಸಿಯಾನು ಅನ್ನುವಂತಹ ತರ್ಕವನ್ನು ಅವರು ಮುಂದಿಡ್ತಾರೆ. ಸ್ವಾತ್ಮನಿಚ ಕ್ರಿಯಾ ವಿರೋಧಾತ್. ನಮ್ಮನ್ನು ನಾವು ಕೊಂದುಕೊಳ್ಳೋಣ ಅಂದರೆ ಆಗೋದಿಲ್ಲಂತೆ. ಈ ಆತ್ಮಹತ್ಯೆ ಅನ್ನುವಂತಹ ಪದ ಇದೆಯಲ್ಲ, ಅದೇ ಒಂದು ವಿರೋಧಾಭಾಸ. ಅಲ್ಲಿ ಆತ್ಮವನ್ನು ಹತ್ಯೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮಹತ್ಯೆಯ ಹೆಸರಿನಲ್ಲಿ ನಮ್ಮ ದೇಹವನ್ನು ನಾವು ಹತ್ಯೆ ಮಾಡ್ತೀವಿ ಹೊರತು ಆತ್ಮವನ್ನು ಹತ್ಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೇ ಹತ್ಯೆ ಅನ್ನುವಂತಹ ಕ್ರಿಯೆಯನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಆತ್ಮ, ಅದು ನಾವೇ ಆಗಿದ್ದೇವೆ. ಆದ್ದರಿಂದ ನಾವು ನಮ್ಮನ್ನು ಏನಾದರೂ ಮಾಡ್ಕೋತೇವೆ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಸ್ವಾತ್ಮನಿಚ ಕ್ರಿಯಾ ವಿರೋಧಾತ್. ಅದರಿಂದ ಬ್ರಹ್ಮಸ್ವರೂಪವೂ ಈಶ್ವರನೇ, ಆತ್ಮಸ್ವರೂಪವೂ ಈಶ್ವರನೇ. ತನ್ನ ಸ್ವರೂಪದಲ್ಲಿಯೇ ಆ ಹಿಂಸೆ ಅನ್ನುವಂತಹ ಒಂದು ಕ್ರಿಯೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಂದು ತರ್ಕಬದ್ಧವಾಗಿ ಆತ್ಮ ಯಾರೂ ಕೂಡ ಈಶ್ವರನೂ ಕೂಡ ಪರಮಾತ್ಮನೂ ಕೂಡ ಆತ್ಮವನ್ನು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆಚಾರ್ಯರು ಕೃಷ್ಣವಾಣಿಯನ್ನು ಇಲ್ಲಿ ಪ್ರತಿಪಾದಿಸುತ್ತಾರೆ. ಅದಕ್ಕೊಂದು ಉದಾಹರಣೆ ಕೂಡ ಕೊಡ್ತಾರೆ. ಯಥಾ ಚಕ್ಷುರ್ಗತ ರೇಖಾ ಚಕ್ಷುರ್ನ ಪಶ್ಯತಿ. ಕಣ್ಣಿನ ಒಳಗಡೆ ಅನೇಕ ನರಗಳಿವೆ, ರೇಖೆಗಳ ತರಹ ಕಾಣಿಸುತ್ತವು. ಅವುಗಳನ್ನು ಕಣ್ಣು ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಅವು ಕಣ್ಣಿನ ಒಂದು ಭಾಗಗಳೇ ಆಗಿವೆ. ಯಾವುದನ್ನು ಕಣ್ಣು ಇಡೀ ಜಗತ್ತನ್ನು ಕಣ್ಣು ನೋಡುತ್ತೆ, ಆದರೆ ಕಣ್ಣಿನಲ್ಲಿ ಯಾವ ರೇಖೆಗಳಿವೆ ಅದನ್ನು ಕಣ್ಣು ನೋಡೋಕ್ಕಾಗೋಲ್ಲ. ಅದೇ ರೀತಿ ಈಶ್ವರ ಬೇರೆ ಎಲ್ಲವನ್ನೂ ನಾಶ ಮಾಡಬಹುದು, ಆತ್ಮವನ್ನು ನಾಶ ಮಾಡೋದಕ್ಕಾಗಲ್ಲ. ಯಾಕಂದರೆ ಈಶ್ವರನ ಸ್ವರೂಪವೂ ಕೂಡ ಆತ್ಮವೇ. ಈಶ್ವರನೇ ತನ್ನ ಸ್ವರೂಪದಲ್ಲಿ
ಆ ಸ್ವರೂಪ ಲಕ್ಷಣದಲ್ಲಿ ಅವನು ಬ್ರಹ್ಮಸ್ವರೂಪನೇ ಆಗಿದ್ದಾನೆ. ತನ್ನನ್ನೇ ತಾನು ಕೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ತನ್ನಲ್ಲಿಯೇ ಯಾವ ಕ್ರಿಯೆಯೂ ಆಗೋದಿಲ್ಲ ಅಂತ ಹೇಳಿ. ಈಗ ನಮಗೆ ನಾವೇ ಹೊಡ್ಕೋತೀವಲ್ಲ ಅಂತಂದರೆ, ನಾವು ಒಂದು ಕೈಯಿಂದ ಇನ್ನೊಂದು ಕೈಗೆ ಹೊಡ್ಕೋಬೋದು, ಕೈಯಿಂದ ನಮ್ಮ ಎದೆಗೆ ಹೊಡ್ಕೋಬೋದು, ಕೈಯಿಂದ ತಲೆಗೆ ಹೊಡ್ಕೋಬೋದು. ಯಾವ ಕೈ ಹೊಡಿತಾ ಇದೆ ಆ ಕೈ ತನಗೆ ತಾನೇ ಹೊಡ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಇದನ್ನೇ ಸ್ವಹತ್ಮನಿಚ ಕ್ರಿಯೋ ವಿರೋಧ ಅನ್ನುವಂತಹ ತರ್ಕವನ್ನು ಮುಂದಿಟ್ಟು ಆತ್ಮವನ್ನು ಯಾರೂ ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತತ್ವವನ್ನು ಆಚಾರ್ಯರು ಪ್ರತಿಪಾದಿಸ್ತಾ ಇದ್ದಾರೆ. ಕೃಷ್ಣನ ಈ ವಾಣಿಗೆ ಅತ್ಯಂತ ಸಮಂಜಸವಾಗಿರ್ತಕ್ಕಂತಹ, ತಾರ್ಕಿಕವಾಗಿರ್ತಕ್ಕಂತಹ, ಹಾಗೆಯೇ ತತ್ವದೃಷ್ಟಿಯಲ್ಲಿ ಅತ್ಯಂತ ಅನುಪಮವಾಗಿರ್ತಕ್ಕಂತಹ ಭಾಷ್ಯವನ್ನು ಆಚಾರ್ಯರು ಬರೆದಿರ್ತಾರೆ. ಈಗ ಕಿಂ ಪುನಃ ತದ್ ಅಸತ್, ಅಸತ್ ಅಂದರೆ ಯಾವುದಪ್ಪ? ಸದ್ವಸ್ತುವಿನ ಲಕ್ಷಣವನ್ನು ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಅಸದ್ವಸ್ತು ಯಾವುದು? ಕಿಂ ಪುನಃ ತದ್ ಅಸತ್, ಅದರ ಲಕ್ಷಣ ಏನು? ಸ್ವಾತ್ಮಸತ್ತಾಂ ವ್ಯಭಿಚರತಿ, ತಾನು ಈಗ ಏನಾಗಿದೆಯೋ ತನ್ನ ಸತ್ತು ಅಥವಾ ತನ್ನ ಇರುವು, ಈಗ ಘಟ ಅನ್ನುವಂತಹ ಇರುವಿತ್ತು ಅಂತ ಇಟ್ಕೊಳ್ಳಿ. ಅದನ್ನು ಒಡೆದಾಕಿದಾಗ ಏನಾಗುತ್ತೆ? ಚೂರು ಚೂರು ಆಗುತ್ತೆ, ಮಡಕೆಯ ಚೂರುಗಳಾಗತ್ತೆ. ಮಡಕೆಯ ಚೂರುಗಳಾಗಿದ್ದೇನು? ಮುಂಚೆ ಘಟ ಅನ್ನುವಂಥದ್ದಿತ್ತು. ತನ್ನ ಸ್ವರೂಪದ ಒಂದು ಇರವು ಅಂದರೆ ಆ ಒಂದು ಸತ್ತ ಅಂತ ಕರೀತೇವೆ, ಅದು ಮಾರ್ಪಾಡಾಗ್ತಾ ಇದೆ. ತನ್ನ ಒಂದು ಸ್ವರೂಪವನ್ನು ಮಾರ್ಪಡಿಸ್ಕೊಳ್ತಾ ಇದೆ. ಒಂದು ಸ್ವರೂಪದಲ್ಲಿ ಘಟವಾಗಿತ್ತು, ಈಗ ಏನಾಗ್ಬಿಟ್ಟಿದೆ? ಚೂರಾಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ವಿಚಾರ ಮಾಡಿ ನೋಡೋದಾದರೆ, ಮಣ್ಣಿನ ಹೆಂಟೆಯಾಗಿತ್ತು, ಅದರ ಸ್ವರೂಪವನ್ನು ಬಿಟ್ಟುಕೊಡ್ತು. ತನ್ನ ಸ್ವರೂಪವನ್ನು ಬಿಟ್ಟುಕೊಟ್ಟು ಏನಾಯಿತು? ಮಡಿಕೆಯಾಯಿತು. ಮಡಿಕೆಯ ಸ್ವರೂಪವನ್ನು ಬಿಟ್ಟುಕೊಟ್ಟು ಏನಾಯಿತು? ಮಡಿಕೆಯ ಚೂರಾಯಿತು. ಮಣ್ಣಿನ ಹೆಂಟೆಯ ಸ್ವರೂಪವನ್ನು ಬಿಟ್ಟುಕೊಟ್ಟು ಮಡಿಕೆಯಾಯಿತು. ಮಡಿಕೆಯ ಸ್ವರೂಪವನ್ನು ಬಿಟ್ಟುಕೊಟ್ಟು ಏನಾಯಿತು? ಮಡಿಕೆಯ ಚೂರಾಯಿತು. ಹೀಗೆ ತನ್ನ ಸ್ವರೂಪದಲ್ಲಿ ಯಾವತ್ತೂ ಇಲ್ಲ ಅದು, ಯಾಕಂದರೆ ಅದಕ್ಕೆ ನಿಜವಾದ ಸ್ವರೂಪವೇ ಇಲ್ಲ. ತನ್ನದೋ ಅನ್ನುವಂತಹ ಸ್ವರೂಪವೇ ಇಲ್ಲದ್ದು ಯಾವುದೋ ಅದೇ ಅಸತ್ತು ಅಂತ ಆಚಾರ್ಯರು ಸೊಗಸಾಗಿ ವಿವರಣೆ ಕೊಡ್ತಾರೆ. ಅಸತ್ತಿನ ಲಕ್ಷಣಗಳೇನು ಅಂತ ಹೇಳಿ 18ನೇ ಶ್ಲೋಕದಲ್ಲಿ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಂತವಂತ ಇಮೇ ದೇಹ, ಹಾಗಾದರೆ ಅಂತ ಇಲ್ಲದೇ ಇರತಕ್ಕಂಥದ್ದು ಸದ್ವಸ್ತು ಆತ್ಮ ಬ್ರಹ್ಮ ಅಂತ ಹೇಳಿದ್ರೆ, ಅಂತ ಇರ್ತಕ್ಕಂಥದ್ದು ಕೊನೆ ಇರ್ತಕ್ಕಂಥದ್ದು ಯಾವುದು ಅಂದರೆ ಈ ದೇಹಾದಿಗಳು. ಅಂತವಂತಹ, ಅಂತ ಅಂದರೆ ವಿನಾಶ. ವಿನಾಶ ವಿದ್ಯತೆ ಯೇಷಾಂತೆ ಅಂತವಂತಹ. ಯಾವಕ್ಕೆ ಅಂತ ಇದೆಯೋ, ವಿನಾಶ ಇದೆಯೋ, ಅದು ಅಂತವಂತ ಅಂತ ಅನಿಸ್ಕೊಳ್ಳುತ್ತೆ. ಅದಕ್ಕೆ ಆಚಾರ್ಯರು ಉದಾಹರಣೆ ಕೊಡ್ತಾರೆ. ಮೃಗತೃಷ್ಣಿಕ, ಬಿಸಿಲು ಕುದುರೆಯ ಉದಾಹರಣೆಯನ್ನು ಕೊಡ್ತಾರೆ. ಆ ಬಿಸಿಲು ಕುದುರೆಯಲ್ಲಿ ಇರ್ತಕ್ಕಂತಹ ನೀರು, ಮೃಗತೃಷ್ಣಿಕ ಉದಕಾದೌ, ಆ ಮೃಗತೃಷ್ಣಿಕೆಯಲ್ಲಿ ಇರ್ತಕ್ಕಂತಹ ನೀರು ನಮಗೆ ಇದೆ ಅನ್ನುವಂತಹ ಬುದ್ಧಿ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸದ್ಬುದ್ಧಿ ಅಂತ ಕರೀತಾರೆ ಅದನ್ನು. ಸತ್ತು ಅನ್ನುವಂತಹ ಬುದ್ಧಿ ಸದ್ಬುದ್ಧಿ. ಸರ್ಪವನ್ನು ನೋಡ್ತೇವೆ ಹಗ್ಗದಲ್ಲಿ, ಆ ಸರ್ಪ ಕಾಣೋ ತನಕ ಸರ್ಪ ನಿಜವಾದದ್ದು ಅನ್ನುವಂತಹ ಬುದ್ಧಿ ಮನಸ್ಸಿನಲ್ಲಿ ಉಂಟಾಗುತ್ತೆ. ಅದನ್ನೇ ಇಲ್ಲಿ ಸದ್ಬುದ್ಧಿ, ಇದೆ ಅನ್ನುವಂತಹ ಒಂದು ಬುದ್ಧಿ. ಅದು ಯಾವುದರಲ್ಲಿ ಉಂಟಾಗಿದೆ? ಬಿಸಿಲು ಕುದುರೆಯ ನೀರಿನಲ್ಲಿ ಉಂಟಾಗಿದೆ. ಆಮೇಲೆ ನಾವೇನು ಮಾಡ್ತೀವಿ? ನಾವು ಪರೀಕ್ಷಿಸಿ ನೋಡ್ತೀವಿ. ಹತ್ರ ಹೋಗಿ ಅದು ನಿಜವಾಗಲೂ ನೀರೋ ಇಲ್ಲೋ ಅಂತ ನೋಡ್ತೀವಿ. ಅಲ್ಲಿ ನೀರು ಕಾಣೋದಿಲ್ಲ ನಮಗೆ. ಅದೇ ರೀತಿ ಹಗ್ಗದಲ್ಲಿ ಹಾವು ಕಂಡಾಗ ಹಾವು ನಿಜವಾದದ್ದೋ ಏನೋ ಅಂತ ಹೇಳಿ ಪರೀಕ್ಷಿಸಿ ನೋಡಿದಾಗ ಅಲ್ಲಿ ಹಾವು ಕಾಣಿಸೋದಿಲ್ಲ. ಅದನ್ನೇ ಆಚಾರ್ಯರು ಪ್ರಮಾಣ ನಿರೂಪಣಾಂತೆ ವಿಚ್ಛಿದ್ಯತೆ ಅಂತ ಹೇಳ್ತಾರೆ.
ಯಾವಾಗ ಯಾವುದಾದ್ರೂ ಒಂದು ಪ್ರಮಾಣಗಳ ಮೂಲಕ, ಇಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಮುಂತಾದಂತಹ ಪ್ರಮಾಣಗಳು, ಜ್ಞಾನವನ್ನು ಪರೀಕ್ಷಿಸಿ ನೋಡೋದಿಕ್ಕೆ ಸರಿಯಾದ ಜ್ಞಾನ ಇಲ್ಲವೋ ಅಂತ ಹೇಳಿ ಅದನ್ನು ನೋಡೋದಿಕ್ಕೆ ಇದು ಮಾಧ್ಯಮಗಳು, ಈ ಪ್ರಮಾಣಗಳು. ನಾವು ಪ್ರತ್ಯಕ್ಷದ ಮೂಲಕವಾಗಿಯೋ ಇನ್ಯಾವುದರ ಮೂಲಕವಾಗಿಯೋ ಅಥವಾ ಬೇರೆ ಯಾರು ಬಂದು ಹೇಳಿ ಇದು ಸರ್ಪ ಅಲ್ಲಪ್ಪ, ಇದು ಹಗ್ಗ ಅಂತ ಹೇಳಿ, ಅಥವಾ ಇದು ನೀರಲ್ಲ, ಇದು ಬರೀ ಬಿಸಿಲು ಕುದುರೆ ಅಂತ ಹೇಳಿ, ಅಥವಾ ನಾವೇ ಪ್ರತ್ಯಕ್ಷವಾಗಿ ನೋಡಿ ಪರೀಕ್ಷಿಸಿ ನೋಡಬೇಕು. ಪ್ರಮಾಣಗಳ ಮೂಲಕ ಪರೀಕ್ಷಿಸಿ ನೋಡಿದಾಗ ಏನಾಗುತ್ತೆ, ಆ ನೀರಿನ ಸ್ವರೂಪ ಅಂತೇನು ನಾವು ನೋಡ್ತಾ ಇದ್ವಿ ಅದು ಹೊರಟೋಗುತ್ತೆ. ವಿಚ್ಛಿದ್ಯತೆ, ಅದನ್ನೇ ಇಲ್ಲಿ ಅಂತ 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 ಕರೀದಿದ್ದಾರೆ, ವಿನಾಶ. ಆದ್ದರಿಂದ ತಥಾ ಇಮೇ ದೇಹಾಹ, ಈ ದೇಹಗಳು ಅಂತವಂತಹ ವಿನಾಶವನ್ನು ಹೊಂದಿರತಕ್ಕಂಥವುಗಳು, ಅವುಗಳಿಗೆ ಅಂತ ಇದೆ ಅಂತ ಅರ್ಥ. ಅಂತವನ್ನು ಹೊಂದಿರುವಂಥದ್ದು ಅಂತವಂತಹ, ವಿನಾಶವಂತ ಅಂತ ಅರ್ಥ, ವಿನಾಶವನ್ನು ಹೊಂದಿರುವಂಥವುಗಳು ಅಂತ ಅರ್ಥ. ಅದಕ್ಕೆ ಆಚಾರ್ಯರು ಸ್ವಪ್ನಮಾಯಾದಿ ದೇಹವಚ, ಈ ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂತಹ ದೇಹ ನಿಜವಾದದ್ದು, ಸ್ವಪ್ನದಲ್ಲಿ ಕಾಣುವಂತಹ ದೇಹ ಅದು ಸುಳ್ಳು, ಅಥವಾ ಯಾವುದೋ ಮಾಟ ಮಂತ್ರ ಮಾಡಿ ಮಾಯಾವಿ ನಮಗೆ ಕಾಣಿಸ್ತಾನಲ್ಲ, ನಮಗೆ ತೋರಿಸ್ತಾನಲ್ಲ, ಆ ದೇಹಗಳೆಲ್ಲ ಸುಳ್ಳು. ಆದರೆ ಈಗ ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥವುಗಳು ನಿಜ ಅಂತಂದರೆ ಅದು ಸರಿಯಲ್ಲ. ಸ್ವಪ್ನದಲ್ಲಿ ಕಾಣುವಂತಹ ದೇಹವಾಗಲಿ, ಮಾಯೆಯಿಂದ ಕಾಣುವಂತಹ ದೇಹವಾಗಲಿ ಹೇಗೆ ಸುಳ್ಳೋ, ಇಲ್ಲಿ ಮಾಯೆ ಅಂತಂದರೆ ಆ ಒಂದು ಯೂನಿವರ್ಸಲ್ ಪ್ರಿನ್ಸಿಪಲ್ ಮಾಯೆ, ಅದನ್ನು ತಗೋಬೋದಿಲ್ಲಿ. ಮಾಯೆ ಅಂದರೆ ಯಾರೋ ಒಬ್ಬ ಮಾಯಾವಿ ಬಂದು ಯಾವುದೋ ಒಂದು ದೇಹವನ್ನು ಸೃಷ್ಟಿಸ್ತಾ, ಏನೋ ಒಂದು ಬೆಕ್ಕನ್ನು ಸೃಷ್ಟಿಸ್ತಾ, ಏನೋ ಒಂದು ಮೊಲವನ್ನು ಸೃಷ್ಟಿಸ್ತಾ, ಆ ರೀತಿ ದೇಹಗಳನ್ನು ತೆಗೆದುಕೊಳ್ಬೇಕು. ನಮಗೆ ಗೊತ್ತಾಗತ್ತೆ ಇದು ಮಾಯೆ, ಐಂದ್ರಜಾಲಿಕ ಮಾಯೆ ಇದು ಅಂತ ಗೊತ್ತಾಗತ್ತೆ. ಆ ಐಂದ್ರಜಾಲಿಕ ಮಾಯೆಯಿಂದ ಯಾವ ದೇಹಗಳು ಉಂಟಾಗುತ್ತೋ ಅದೇ ರೀತಿ ನಾವೇ ನಮ್ಮ ಮನಸ್ಸಿನ ಮೂಲಕ ಸ್ವಪ್ನದಲ್ಲಿ ಯಾವ ಒಂದು ದೇಹವನ್ನು ಸೃಷ್ಟಿಸ್ಕೋತೀವೋ, ಮಾಯೆಯ ದೇಹ, ಅವುಗಳ ರೀತಿಯಲ್ಲಿ ಇದು ಕೂಡ ಸುಳ್ಳಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಆ ಸ್ವಪ್ನದಲ್ಲಿ ಇರ್ತಕ್ಕಂತಹ ದೇಹ ವಿನಾಶವನ್ನು ಹೊಂದುತ್ತೆ. ಕನಸು ಕಳೀತು ಅಂತಂದರೆ ಅವುಗಳಿಗೆ ಅಸ್ತಿತ್ವ ಇರೋದಿಲ್ಲ. ಸ್ವಪ್ನದಲ್ಲಿ ನೂರಾರು ದೇಹಗಳನ್ನು ನೋಡ್ಬೋದು, ಆನೆ ನೋಡಬಹುದು, ಕುದುರೆ ನೋಡಬಹುದು, ಏನೆಲ್ಲ ನೋಡಬಹುದು. ಆದರೆ ಸ್ವಪ್ನ ಕಳೀತು ಅಂತಂದರೆ ಅವುಗಳಿಗೆ ಯಾವುದಕ್ಕೂ ಅಸ್ತಿತ್ವ ಇರೋದಿಲ್ಲ. ಅದೇ ರೀತಿ ಮಾಯೆಯಿಂದ ಆಗಿರುವಂತಹ ದೇಹಗಳಿಗೂ ಕೂಡ ಅವು ಮಾಯೆ ಕಳೀತು ಅಂತಂದರೆ ಅವುಗಳಿಗೆ ಅಸ್ತಿತ್ವ ಇರೋದಿಲ್ಲ. ಅದೇ ರೀತಿ ಈ ನಮ್ಮ ದೇಹಗಳು ಅಂತ ಹೇಳಿ ಇದನ್ನು ನಾವು ನಿಜ, ಇದು ಇದೆ ಅದರ ಅಸ್ತಿತ್ವವನ್ನು ನಂಬಿ ನಾವು ಪೋಷಿಸ್ತೇವಲ್ಲ, ಆ ಎಲ್ಲ ದೇಹಗಳು ಕೂಡ ಅಂತವಂತಹ ವಿನಾಶ ಅನ್ನುವಂಥದ್ದನ್ನು ಖಂಡಿತವಾಗಲೂ ಪಡೆಯುವಂಥದ್ದು. ಆ ವಿನಾಶ ಇರೋದ್ರಿಂದನೇ ಇವುಗಳನ್ನು ಮಿಥ್ಯೆ ಅಂತ ಕರೀತಾರೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಅಂತವಂತ ಇಮೇ ದೇಹಾಹ ಅಲ್ಲಿವರೆಗೆ. ಈ 18ನೇ ಶ್ಲೋಕದ ಮುಂದಿನ ಭಾಗವನ್ನು ನಾವು ಮುಂದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.